ಇದುವರೆಗೂ ನಾವು ವಿನಯ್ ಹತ್ರ ಆಕ್ಟಿಂಗ್ ಎಲ್ಲ ನೋಡಿಲ್ಲ. ಸರ್ ಈ ವಿನಯ್ ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ನೋಡಬಹುದು, ಎಲ್ಲರೂ ನೋಡಬಹುದು. ಸೂಪರ್ ಆಗಿದೆ ಪಿಕ್ಚರ್, ದೊಡ್ಡ ಮನೆ ಪಿಕ್ಚರ್. ನಮ್ ಶೋನ ಸ್ಟೈಲ್ ಮಾಡಿದ್ರೆ ಸಾಕಾದ. ಪ್ರತಿ ಗ್ರಾಮದಲ್ಲಿ ಗ್ರಾಮದ ಜನರಿಗೆ ಆದ್ರೂ ಐ ಆಮ್ ಎ ರಿಯಲ್ ಫ್ಯಾನ್ ಆಫ್ ವಿನಯ್ ರಾಜ್ಕುಮಾರ್. ಯಾವತ್ತೋ ತುಂಬಿದ ಮನೆ ತುಂಬಿದ್ದೆ.
ಇದಾನೆ. ತುಂಬಾ ಒಳ್ಳೆ ಸಿನಿಮಾ. ಬಹಳ ದಿನ ಆದ್ಮೇಲೆ ಹಳ್ಳಿ ಸೊಗಡು ಜೊತೆ ಇವಾಗ ನಡೆಯುವಂತ ಅವ್ಯವಹಾರಗಳು ಮತ್ತೆ ಹಳ್ಳಿಗಳ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಇರೋದು, ಅವ್ರನ್ನ ದುರುಪಯೋಗ ಯಾವ ತರ ಪಡಿಸ್ಕೊತಾವ್ರೆ ಅನ್ನೋದನ್ನ ಒಬ್ಬ ಜನಜಾಗೃತಿಯಾಗಿ ಒಬ್ಬ ಹಳ್ಳಿ ಪ್ರತಿಯೊಬ್ಬೊಬ್ಬನು ಕೂಡ ಇದನ್ನ ಫಾಲೋ ಮಾಡಬೇಕು ಅನ್ಸುತ್ತೆ. ಯಾಕೆಂದ್ರೆ ಹಳ್ಳಿಲಿರೋ ಮುಗ್ಧ ಜನತೆಗಳನ್ನ ಯೂಸ್ ಮಾಡ್ಕೊಂಡು ರಾಜಕೀಯದವ್ರು ಬೇಳೆ ಹೆಂಗ್ ಬೇಯಿಸ್ಕೊತಾರೆ ಅನ್ನೋದನ್ನೆಲ್ಲ ಚೆನ್ನಾಗಿ ತೋರಿಸ್ತಾರೆ ಡೈರೆಕ್ಟ್. ಅಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ಬಂದ್ರೆ ಇಬ್ರು ಒಬ್ಬೊಬ್ಬ ಇದುವರೆಗೂ ನಾವು ವಿನಯ್ ಹತ್ರ ಆಕ್ಟಿಂಗ್ ಎಲ್ಲ ನೋಡಿಲ್ಲ. ಅಷ್ಟು ಅದ್ಭುತವಾಗಿ ರೌದ್ರ ಮಾಡೋ ಅದ್ಭುತವಾಗಿ ಮಾಡವ್ರೆ. ಅದ್ಭುತ ಪರ್ಫಾರ್ಮೆನ್ಸ್. ಲೂಸ್ ಮಾದ ಅವರಂತೂ ಎಕ್ಸ್ಟ್ರಾ ಆರ್ಡಿನರಿ ಸಖತ ಮಾಡವ್ರೆ. ಟೋಟಲಿ ಫಿಲಿಂ ಸೂಪರ್. ತುಂಬಾ ಚೆನ್ನಾಗಿ ಮಾಡವ್ರೆ. ಒಬ್ಬ ಸ್ಟಾರ್ ಆಗೋದು ಮುಖ್ಯ ಅಲ್ಲ, ಒಬ್ಬ ಸ್ಟಾರ್ ಆದವನು ಕ್ಯಾರೆಕ್ಟರ್ ಅಲ್ಲಿ ಹೆಂಗ್ ಇನ್ವಾಲ್ವ್ ಆಗಬೇಕು, ಎಲ್ಲಾ ಕ್ಯಾರೆಕ್ಟರ್ಗೂ ನಾವು ಮಾಡ್ಬೇಕು, ಎಲ್ಲ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದನ್ನ ವಿನಯ್ ಮತ್ತೆ ಲೂಸ್ ಮಾದ ಯೋಗಿ ತೋರ್ಸ್ಕೊಟ್ಟವ್ರೆ. ತುಂಬಾ ಒಳ್ಳೆ ಫಿಲಿಂ. ನಮಸ್ಕಾರ. ಚೆನ್ನಾಗಿ ಬಂದಿದೆ ಸರ್ ಪಿಕ್ಚರ್. ತುಂಬಾ ವರ್ಷಗಳಾದ್ರೂ ಪಿಕ್ಚರ್ ಕುಟುಂಬ ಸಮೇತ ನೋಡುವಂತ ಪಿಕ್ಚರ್. ಈಗ ರೈತರ ಗಲಾಟೆ ನಡೀತಾ ಇದೆಯಲ್ಲ, ಇಂಥವರೆಲ್ಲ ಬಂದು ನೋಡಿ ನಮ್ಮ ರೈತರ ಬಗ್ಗೆ ಒಳ್ಳೆ ಅಭಿಮಾನಿಗಳೆಲ್ಲ ಪ್ರೋತ್ಸಾಹ ಕೊಡಬೇಕು. ಅದ್ರ ತಕ್ಕನಾಗೆ ಪಿಕ್ಚರ್ ತೆಗೆದಿದ್ದಾರೆ. ಚೆನ್ನಾಗಿದೆ. ಮಾಧ್ಯಮ ಮುಖಾಂತರ ನಾವು ಇದ್ರ ಮುಖಾಂತರ ಹೇಳೋದಂದ್ರೆ ಬಿಡದಿ ರೈತರಿಗೆ ಒಳ್ಳೇದಾಗ್ಲಿ, ಅದೇ ಕಾನ್ಸೆಪ್ಟ್ ಇದ್ದಂಗಿದೆ ಇದರಲ್ಲಿ. ಬಡವರ ಎಷ್ಟು ಮಟ್ಟಿಗೆ ಗೋಳಾಡಿಸ್ತಾರೆ ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ, ಆಡಿಸಿದ್ರೆ ಅನ್ನೋದ್ರ ಬಗ್ಗೆ ಪಿಕ್ಚರ್ ತೆಗೆದಿದ್ದಾರೆ. ಇವಾಗ ಇಲ್ಲಿ ಗಲಾಟೆ ನಡೀತಾ ಐತೆ. ಇದು ಚಿತ್ರೀಕರಣ ನಡೆದು 11 ವರ್ಷದಿಂದ ನಡೀತಾ ಐತೆ. ಇದು ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಎಲ್ಲ ಮಾಧ್ಯಮ, ಎಲ್ಲ ಅಭಿಮಾನಿಗಳು, ಎಲ್ಲ ರೈತರು ಬಂದು ಪಿಕ್ಚರ್ ನೋಡಿ ಈ ತರದನ್ನ ಕಲಿಬೇಕು, ಒಳ್ಳೆ ಚಿತ್ರಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಇಲ್ಲಿ ನಾವು ಕೇಳ್ಕೊತೀವಿ. ರಾಯಲ್ ಈ ವಿನಯ್ ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಮೇಘನಾ ಶೆಟ್ಟಿ ಅನ್ನೋರು ಹೇಳಕ್ಕ ಆಗಲ್ಲ ಬಿಡಿ. ಅವರು ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಅಂತ ಹೇಳಕ್ ಆಗಲ್ಲ. ಏನೋ ಒಂದು 50 ಪಿಕ್ಚರ್ ಮಾಡಿರೋಷ್ಟು ಪ್ರತಿಭೆ ಇರೋಂಗ್ ಮಾತಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ. ದೇವನೂರು ಚಂದ್ರ ಅವರು ಎಷ್ಟು ಪಿಕ್ಚರ್ ಮಾಡಿದಾರೆ ಗೊತ್ತಿಲ್ಲ, ಬಟ್ ಇವತ್ತು ಪಿಕ್ಚರ್ ಸಾರ್ಥಕತೆ ಆಗಿರೋ ಪಿಕ್ಚರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ. ಕುಟುಂಬ ಸಮೇತ ಪ್ರತಿಯೊಂದು ಸಬ್ಜೆಕ್ಟ್ ಇದೆ ಪಿಕ್ಚರ್ ನಲ್ಲಿ. ಈ ಫಾರ್ಮರ್ಸ್ ಅಲ್ಲಿ ಏನೇನು ನಡೀತಿದೆ, ಏನೇನಿಲ್ಲ ಅನ್ನೋದ್ರ ಬಗ್ಗೆ ಇಂಚು ಸಹ ತೆಗೆಸಿದ್ದಾರೆ ಪಿಕ್ಚರ್ ಅಲ್ಲಿ. ವಿನಯ್ ರಾಜ್ಕುಮಾರ್ ಅವರು ಮೇಲು ಕೀಳು ಅನ್ನೋದು ಏನು ತಗೊಳ್ದಂಗೆ ಕತೆಗೆ ಏನ್ ಬೇಕೋ ಅದನ್ನ ಸಂಪೂರ್ಣವಾಗಿ ಡೈರೆಕ್ಟರ್ ಮಾಡಿಸಿದ್ದಾರೆ. ಹ್ಯಾಂಡ್ಸ್ ಆಫ್ ಡೈರೆಕ್ಟರ್ ಸರ್. ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಸಂತೋಷ ಪಡ್ತಾ ಇದ್ದೀವಿ, ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಫಿಲ್ಮ್. ಹೆಸರು ತಕ್ಕನಾಗಿ ಗ್ರಾಮೀಣ ಸೊಗಡು ಏನಿದೆ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ವಿನಯ್ ರಾಜ್ಕುಮಾರ್ ಅದ್ಭುತವಾದ ನಟನೆ ಸರ್. ಮೇಘಾ ಶೆಟ್ಟಿ ಅವರು ಇನ್ನೂ ಅದ್ಭುತ, ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು. ನಮಸ್ಕಾರ. ರಾಜಕುಮಾರ್ ಮಗವರು ಇವತ್ತು ಅದ್ಭುತವಾದ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಆದರೆ ಅವರ ಫ್ಯಾಮಿಲಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಆದರೆ ಅವ್ರ ಮಗವರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಒಂದು ಸಿನಿಮಾನ ಮಾಡಿ ಇವತ್ತು ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಕಾರಣಕ್ಕೆ ತುಂಬ ನಾವು ಅವರಿಗೆ ಹೆಮ್ಮೆ ಪಡ್ತೀವಿ. ರಾಜ್ಕುಮಾರ್ ಫ್ಯಾಮಿಲಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ನಾವು ಧನ್ಯವಾದವನ್ನು ಹೇಳ್ಬೇಕಂತ. ರಾಜ್ಕುಮಾರ್ ಮಗ ಅವರು ಇವತ್ತು ಅದ್ಭುತ ಚಿತ್ರವನ್ನು ಮಾಡಿದ್ದಾರೆ. ಫೈಟು, ಸೀನು, ಎವರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಲಾಟ್ ಸರ್. ಧನ್ಯವಾದ. ಇಷ್ಟು ಪಿಕ್ಚರ್ಗೆ ಈ ಫಿಲಮ್ ಸೂಪರ್. ವಿನಯ್ ರಾಜ್ಕುಮಾರ್ ಹೈಲೈಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ ಪಿಕ್ಚರ್. ದೊಡ್ಡ ಮನೆ ಪಿಕ್ಚರ್ ಸೂಪರ್ ಆಗಿ ಪಿಕ್ಚರ್ ಓಡುತ್ತೆ. ನೋಡ್ತೀನಿ ಎಲ್ಲ 50 ದಿನ ಗ್ಯಾರಂಟಿ ಓಡುತ್ತೆ. ನಾವು ಒಬ್ಬ ಅಣ್ಣರ ಅಭಿಮಾನಿಯಾಗಿ ಪಕ್ಕ ಹೇಳ್ತಾ ಇದ್ವಿ, ಈ ಫಿಲಮ್ ಸೂಪರ್ ಆಗಿದೆ. ಹಳ್ಳಿ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಸೂಪರ್ ಪಿಕ್ಚರ್, ಸೂಪರ್ ಅಣ್ಣ. ನಮ್ಮ ಬಾಸ್ ಫ್ಯಾಮಿಲಿ ಸಮೇತ ನೋಡಂತ ಸೂಪರ್ ಆಕ್ಟಿಂಗ್ ಲೂಸ್ ಮಾದ ಪ್ಲಸ್ ಹೇಳ್ತೀನಿ ನೋಡಿ. ಪಿಕ್ಚರ್ ಅಲ್ಲಿ ಲೂಸ್ ಮಾದ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಂ. ಸೂಪರ್ ಆಗಿದೆ. ಅದು ನಮ್ಮ ಶೋನ ಸ್ಟೈಲ್ ಮಾಡಿದ್ರೆ ಸಖತ್ತಾಗಿದೆ, ಚೆನ್ನಾಗಿದೆ ಫಿಲಂ. ಎಲ್ಲಾರ್ದು ಪಾತ್ರ ಚೆನ್ನಾಗಿದೆ, ಪ್ರತಿಯೊಬ್ಬರು ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಇದೆ, ಚೆನ್ನಾಗಿದೆ, ನೋಡ್ಬೋದು ಸರ್. ಎಲ್ಲ ಫೈಟಿಂಗ್ ಇತ್ತು, ಸಕ್ಕತ್ತಾಗಿತ್ತು. ನಮ್ ಹೀರೋ ಲಾಸ್ಟ್ ಅಲ್ಲಿ ಟ್ಯಾಕ್ಟ್ರಿಗೋಸ್ಕರ ಮದುವೆ ಮಾಡ್ಕೊಂಡಿದ್ವಿ. ಎಲ್ಲ ಸಕ್ಕತ್ತಾಗಿತ್ತಣ್ಣ ಪಿಕ್ಚರ್ ಮಾತ್ರ. ಲಾಸ್ಟ್ ಅಲ್ಲಿ ಸೀನ್ ಅವನು ಜಗಳ ಮಾಡ್ತಾರ, ಸಕ್ಕತ್ತಾಗಿತ್ತು. ವಿನಯ್ ರಾಜ್ಕುಮಾರ್ ಭಾರಿ ವಿಶೇಷ ಆಗಿ ಈ ಪಾತ್ರ ಮಾಡಿದ್ದಾರೆ ಗ್ರಾಮಾಂತರದಲ್ಲಿ. ಏನಂದ್ರೆ ಇತ್ತೀಚೆಗೆ ಬಂದಿರೋ ಚಿತ್ರಕ್ಕೂ ಈ ಚಿತ್ರಕ್ಕೂ ಜನ ಮೆಚ್ಚುಗೆ ತರ ಇತ್ತು. ಫ್ಯಾಮಿಲಿ ಮೇಲೆ ಚೆನ್ನಾಗೈತೆ, ಸೂಪರ್, ನಂಬರ್ 1 ಫಿಲ್ಮ್. ಏನೋ ಓಡಿದ್ರೆ 100 ಓಡ್ಬೋದು, ಪಾಸ್ ಆಗ್ಬೋದು. ದೊಡ್ಡ ಮನೆ ಒಂದು ಇದಕ್ಕೆ ಕ್ಯಾರೆಕ್ಟರ್ಗೆ ಶ್ರೇಯ ಮಾಡಿದ್ದಾರೆ ಸರ್ ಅವರು. ಅವ್ರ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಅವ್ರ ದೊಡ್ಡ ಮನೆಗೆ ರಾಜ್ಕುಮಾರ್ ಇಂದ ಹಿಡಿದು ಮತ್ತೆ ಪುನೀತ್ ರಾಜ್ಕುಮಾರ್ ಇಂದ ಶಿವರಾಜ್ ಕುಮಾರ್ ಇಂದ ಹಿಡಿದು ರಾಘವೇಂದ್ರ ರಾಜ್ಕುಮಾರ್ ಇಂದ ಹಿಡಿದು
ಇಲ್ಲಿವರೆಗೂ ಸರಿಯಾದ ಒಂದು ಅಭಿಮಾನವನ್ನ ಅವರು ಕಾಪಾಡ್ತಾ ಬಂದಿದ್ದಾರೆ ಸರ್. ಅದೇ ತರ ಮುಂದುವರಿತದೆ ಅಂತ ನಾವು ಅನ್ಕೊಂಡಿದೀವಿ. ನಮಸ್ಕಾರ. ಜನ ಒಳ್ಳೆ ಆಕ್ಟ್ ಮಾಡಿದಾರ. ಸೂರ್ಯಕುಮಾರ್ ಆಗಲಿ, ಆಗಲಿ ಎಲ್ಲ ಒಳ್ಳೆ ಫ್ಯಾಮಿಲಿ ಆದ್ರೆ ಒಳ್ಳೆ ಆಕ್ಟ್ ಮಾಡಿದಾರ. ಸಾಕಿದೆ ಸಾಕು. ನಮಸ್ಕಾರ. ಕರ್ನಾಟಕ ಜನತೆಗೆ ಹೇಳೋದು ಒಂದೇ, ಈ ರಾಮಾಯಣ ಎಂಬ ಸಿನಿಮಾ ಅಚ್ಚುಮೆಚ್ಚಿನಂತೆ ಕರ್ನಾಟಕ ಜನರೆಲ್ಲರೂ ನೋಡಬೇಕು. ತುಂಬಾ ಸುಂದರವಾಗಿದೆ ಸಿನಿಮಾ. ಬಂದು ಪ್ರತಿ ಗ್ರಾಮದ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾರೆ, ಆ ಜನರ ನಾಯಕರು ಆಗಿರ್ಬೋದು, ಆ ಗ್ರಾಮದಲ್ಲಿ ಯಾವುದೇ ಮುಂದತ್ವ ನಾಯಕತ್ವ ಅಂತಾರೆ ಅವ್ರನ್ನ, ಆ ಮುಂದತ್ವ ನಾಯಕತ್ವವನ್ನು ವಹಿಸಿಕೊಂಡಂತ ಜನರನ್ನು, ಅಮಾಯಕ ಜನರನ್ನು ಯಾವ ರೀತಿ ಮೋಸ ಮಾಡ್ತಾರೆ ಅಂತೇಳಿ ಈ ರಾಮಾಯಣ ಸಿನಿಮಾ ನೋಡಿ ಪ್ರತಿಯೊಬ್ಬರು ನೋಡಿ ಕನ್ನಡ ಜನತೆಗೆ ಬೇರೆ ಕರ್ನಾಟಕ ಅಲ್ಲ ಬೇರೆ ಸ್ಟೇಟ್ ಅಲ್ಲಿ ಕೂಡ ನೋಡಿ ತುಂಬಾ ಖುಷಿ ಪಡಬೇಕಾದಂತ ಸುಂದರವಾದಂತ ಸಿನಿಮಾ. ಧನ್ಯವಾದಗಳು. ಇಲ್ಲ ಸರ್, ಯಾಕೆಂದ್ರೆ ವಿನಯ್ ರಾಜ್ಕುಮಾರ್ ಸರ್ ಅವರು ತುಂಬಾ ಭಾರಿ ಮುತುವರ್ಜಿತ ವಹಿಸಿ ಭಾರಿ ತುಂಬಾ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಕಂಟೆಂಟ್ ಇರ್ತಕ್ಕಂಥ ಸ್ಟೋರಿಗೆ ಒಂದ್ ಸ್ವಲ್ಪ ಇನ್ವಾಲ್ವ್ ಆಗಿ ಇನ್ನೂ ಒಳ್ಳೆ ಧನುಷ್ ಸರ್ ಮಾಡಿದ್ರು ಒಂದ್ಸತ್ಲಿ ಯಾವ್ದು ಬೇರೆ ಫಿಲ್ಮ್ ಅಲ್ಲಿ ತಮಿಳು ಆದ್ರೂ ಅದಕ್ಕಿಂತ ಸೂಪರ್ ಮಾಡಿದಾರೆ ಅಂತ ಹೇಳ್ಬಲ್ಲೆ. ಆದ್ರೂ ಅವ್ರ ಫೈಟಿಂಗು ಇನ್ನೂ ಸ್ವಲ್ಪ ಸೂಪರ್ ಮಾಡಿದ್ದಾರೆ. ಅಲ್ಟಿಮೇಟ್ ವಿನಯ್ ರಾಜ್ಕುಮಾರ್ ಸರ್ ಇಸ್ ಅ ಬೆಸ್ಟ್ ಫಿಲಿಮ್. ಯಾಕೆಂದ್ರೆ ಇದು 3ನೇ ಫಿಲ್ಮು 4ನೇ ಫಿಲ್ಮ್ ಇರಬೇಕು. ಆದ್ರೂ ಐ ಆಮ್ ಎ ರಿಯಲ್ ಫ್ಯಾನ್ ಆಫ್ ವಿನಯ್ ರಾಜ್ಕುಮಾರ್ ಸರ್. ಯಾವತ್ತೂ ತುಂಬಿದ ಮನೆ ತುಂಬಿದ್ದೆ, ತುಂಬಿದ ಕೊಳ ತುಂಬಿದ್ದೆ, ದೊಡ್ಡ ಮನೆ 7 ಕೋಟಿ ಆವಾಗಿತ್ತು, ಈಗ 7 ಕೋಟಿ. ಬಟ್ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕನ್ನಡಿಗರು ಕನ್ನಡ ಪಿಕ್ಚರ್ ನೋಡ್ಬೇಕು, ಕನ್ನಡಿಗರ ಆಶೀರ್ವಾದ. ತುಂಬಿದ ಮನೆ ದೊಡ್ಡ ಮನೆನೇ. ವ್ಯಕ್ತಿ ಬೆಳಿಬೇಕು ಅಂದ್ರೆ ಆ ವ್ಯಕ್ತಿಗೆ ಒಂದು ಸಾಮಾನ್ಯತೆ ಏನಿದೆ ಅನ್ನೋ ಕನ್ನಡಿಗರು ಕಲಿಬೇಕಾಗಿರೋ ಕರ್ತವ್ಯ. ಹೆಚ್ಚಿಗೆ ಕನ್ನಡಿಗರು ಪಿಕ್ಚರ್ ನೋಡ್ಬೇಕು, ಕನ್ನಡ ಪಿಕ್ಚರ್ ನೋಡ್ಬೇಕು, ಕನ್ನಡ ಬೆಳಿಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಈ ಜನಸಂಖ್ಯೆ ಇದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹೇಳಿದಂತೆ ಕರ್ನಾಟಕ ಅಂದ್ರೆ ನಾಡು ನುಡಿ, ಕರ್ನಾಟಕ ಅಂದ್ರೆ ನಾನು, ನಾಡು ನುಡಿಗೋಸ್ಕರ ನಮ್ಮ ಜೀವ, ಕಾವೇರಿ ತಾಯಿ ಕರ್ನಾಟಕ. ಇವತ್ತು ಅವ್ರು ಮಾಡಿರೋ ಸೇವೆ ಅಣ್ಣವರು ಯಾವತ್ತೂ ನಾವು ಅದ್ ಹೇಳಲಿಕ್ಕೆ ಇಷ್ಟ ಪಡಲ್ಲ. ಆದ್ರೆ ಅಣ್ಣವರು ಅಂದ್ರೆ ಕರ್ನಾಟಕ, ಕರ್ನಾಟಕ ಅಂದ್ರೆ ಅಣ್ಣ.